ಪದಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ಸಂಗೀತ ಸಾಮ್ರಾಜ್ಯದಲ್ಲಿ ತಮ್ಮದೇ ಆಗಿರತಕ್ಕಂತಹ ಛಾಪನ್ನು ಮೂಡಿಸೋದ್ರ ಮುಖಾಂತರ ಅದ್ಭುತ ಕಂಠಸಿರಿಯ ಮೂಲಕ ಗಾಯನ ಕೋಗಿಲೆ ಎಂದೇ ಪ್ರಖ್ಯಾತಿಯನ್ನು ಪಡಿತಾರೆ. ಹಿರಿಯ ನಿರ್ದೇಶಕರಾದಂತಹ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಒಂದು ಗಾಯನ ಕೋಗಿಲೆ ಹಾಡ್ತಕ್ಕಂತಹ ಒಂದು ಕೋಗಿಲೆ ಇದೀಗ ತನ್ನ ಗಾಯನವನ್ನು ನಿಲ್ಲಿಸಿದೆ ಅಂತಂದ್ರೂ ಕೂಡ ಸದ್ಯಕ್ಕೆ ಇದನ್ನು ನಾವಂತೂ ಕೂಡ ಅಕ್ಷರಶಃ ನಂಬಲಿಕ್ಕೆ ಸಾಧ್ಯವಲ್ಲ. ಹೇಗೆ ನೋಡ್ತೀರಿ ಸರ್ ತಾವು? ಅಯ್ಯೋ, ಖಂಡಿತ ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಮೊನ್ನೆವರೆಗೂ ಚೆನ್ನಾಗಿದ್ರು. ಯಾವುದೋ ಒಂದು ಫಂಕ್ಷನ್ನಲ್ಲೂ ಮೀಟ್ ಮಾಡಿದ್ದೆ ನಾನು. ಯಾಕೆಂದ್ರೆ ಅವರ ಅಸೋಸಿಯೇಷನ್ ನಮ್ಮ ತಂದೆಯವ್ರ ಕಾಲದಿಂದ. ನಾನು ಫಸ್ಟ್ ಫಿಲಂ ಇಂಡಸ್ಟ್ರಿಗೆ ಬಂದಿದ್ದೆ ರೆಕಾರ್ಡಿಂಗ್ ಇಂದ. ನಾನು ನಮ್ಮ ಪಾತಾಳ ಮೋಹಿನಿ ಅಂತ ಒಂದು ಚಿತ್ರಕ್ಕೆ, ಅದಕ್ಕೆ ರಾಜನ್ ನಾಗೇಂದ್ರ ನಮ್ಮ ಇವರು ಯಾರು ಹುಣಸೂರು ಕೃಷ್ಣಮೂರ್ತಿಯವ್ರ ಜೊತೆನಲ್ಲಿ ಅವ್ರನ್ನ ಭೇಟಿ ಮಾಡಿದ್ ನಾನು. ಚಿಲಿಪಿಲಿ ಹುಟ್ಟುವ ಹಕ್ಕಿಯ ಕಂಠದಿ ಮಾವನ ಮಗಳೇ ಅಂತೆಲ್ಲ ಬಹಳ ಫೇಮಸ್ ಸಾಂಗ್ಗಳದು. ಸೊ ಅಲ್ಲಿಂದ ನಮ್ಮ ಕೊನೆ ಪಿಕ್ಚರ್ವರೆಗೂ ಮುತ್ತಿನಾರಾಗ ಆಗಿರ್ಬೋದು, ಬಂಧನ ಆಗಿರ್ಬೋದು, ಅವ್ರು ಇಲ್ದೇನೆ ನಮ್ಮ ಪಿಕ್ಚರ್ ಅಲ್ಲಿ ಹಾಡುಗಳೇ ಇಲ್ಲ. ಸರಿ, ಈಗ ನೀವು ಯಾಕಂದ್ರೆ ಈಗ ಜಾನಕಿ ಅಮ್ಮನ ನೀವು ಬಹಳಷ್ಟು ಹತ್ತಿರದಿಂದ ನೋಡಿದ್ದೀರಿ. ಅಂದ್ರೆ ಅವ್ರದ್ದು ನಿಮ್ದು ಒಡನಾಟ ಯಾವ ರೀತಿಯಾಗಿತ್ತು ಸರ್? ಒಂದು ಅಲ್ಲ ಪಾಪ, ನನಗೆ ಅಂತ ಹೇಳಿದ್ರೆ ಯಾವಾಗ್ಲೂ ಡೇಟ್ ಇಲ್ಲ ಅಂತಿರ್ಲಿಲ್ಲ. ಹೆಂಗಾದ್ರೂ ಅಡ್ಜಸ್ಟ್ ಮಾಡಿ ಅವ್ರು ಎಷ್ಟು ಬಿಸಿ, ದಿನಕ್ಕೆ 3 ಹಾಡು ಹಾಡ್ತಿದ್ರು. ಹೆಂಗೋಗಿ ನಾನು ಸತ್ಯಂ ಆಗಿರ್ಬೋದು, ರಾಜನಾಗೇಂದ್ರ ಆಗಿರ್ಬೋದು, ನಮ್ಮ ಹಂಸಲೇಖ ಆಗಿರ್ಬೋದು, ಬೇಕಾಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ ಜೊತೆ, ಈವನ್ ಇಳೆಯರಾಜ ಜೊತೆಲೂ ಹಾಡ್ಸಿದ್ದೀನಿ ನಾನು. ಯಾವಾಗಲೂ ನಮ್ಮ ಹಾಡಿಗೆ ದುಡ್ಡು ಜಾಸ್ತಿ ಕೇಳ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ತಂದೆಯವ್ರ ಕಾಲದಿಂದ ಹಾಡ್ತಾ ಇದ್ರಲ್ಲ, ಕೊಟ್ಟಷ್ಟು ಕವರಲ್ಲಿ ತಗೊಳ್ಳೋರು. ಅವ್ರು ಒಂದು ಮಾತಾಡ್ತಿರ್ಲಿಲ್ಲ ಅಂತ ಒಂದು ಹೆಂಗ್ಸು. ಬಹಳ ಡಿಸಿಪ್ಲಿನ್ಡ್, ಮೋಸ್ಟ್ ಡಿಸಿಪ್ಲಿನ್ಡ್. ಒಂದಲ್ಲ 4 ಸರಿ ಹಾಡಿ ಮ್ಯೂಸಿಕ್ ಡೈರೆಕ್ಟರ್ನ ಕಂಪ್ಲೀಟ್ ಆಗಿ ಮೆಚ್ಚಿಸಿ ಅವ್ರ ಲೆವೆಲ್ಗೆ ಹಾಡಿ ಹೋಗ್ತಾ ಇದ್ದವ್ರು. ಯಾಕಂದ್ರೆ ಸರ್, ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಅವ್ರು ಮಾತಾಡ್ತಿರ್ಬೇಕಾದ್ರೆ ನಾವು ನೋಡ್ತಿರ್ತೀವಿ. ಯಾರಾದರೂ ಅವರಿಗಿಂತ ಚಿಕ್ಕವರಿದ್ರೆ, ಅವ್ರಿಗಿಂತ ಯಾರಾದರೂ ದೊಡ್ಡವರಿದ್ರೆ ಬಹಳಷ್ಟು ವಿನಯವಂತಿಕೆಯಿಂದ, ಬಹಳಷ್ಟು ನಾಜುಕಾಗಿ, ಒಂದು ನಯವಂತಿಕೆಯಿಂದ ಮಾತಾಡಿಸುವಂತಹ ಬಹಳ ಯಾರಿಗೂ. ಈಗ ನಾನು ನಮ್ಮ ತಂದೆಯವ್ರ ಜೊತೆ ಹೋಗ್ತಿದ್ದಾಗ ನಾನು ಬಹಳ ಅವಾಗಿನ್ನು PUC ಓದಿ ಫಸ್ಟ್ BA ಓದ್ತಾ ಇದ್ದೆ, ಚಿಕ್ಕವನು. ಬಟ್ ಆದ್ರೂ ನಾವು ಹೋಗಿ ಏನ್ ಕರೆಕ್ಷನ್ ಹೇಳಿದ್ರು ನನಗೆ ಹುಣಸೂರು ಕೃಷ್ಣಮೂರ್ತಿ ಅವ್ರು ಹೇಳೋರು, ಇದು ಹೇಳ್ಬಿಡು, ಈ ಪದ ಸರಿ ಇಲ್ಲ, ಸ್ವಲ್ಪ ಕನ್ನಡ ಕರೆಕ್ಟ್ ಆಗಿ ಬರ್ಬೇಕು ಅಂತ. ಯಾಕಂದ್ರೆ ಅವರು ಕನ್ನಡ ಚೆನ್ನಾಗಿ ಕಲ್ತಿದ್ರು. ಬಟ್ ಆದ್ರೂ ಒಂದೊಂದ್ಸರಿ ವರ್ಡ್ಗಳು ಹಿಂದೆ ಮುಂದೆ ಆಗುತ್ತಲ್ಲ. ಬಟ್ ನನಗೆ ಒಂದು ಆಶ್ಚರ್ಯ, ಏನ ಸಡನ್ ಡೆತ್ ಆಯ್ತು ಅದು ಸರ್? ಅದು ಹೃದಯಾಘಾತಕ್ಕೆ ಅವರು ಈಡಾಗಿರುವಂತದ್ದು. ಯಾಕಂದ್ರೆ ವಯೋಸಹಜ ಕಾಯಿಲೆಯಿಂದ ಅವರು ಆಸ್ಪತ್ರೆಗೆ ಕೂಡ ದಾಖಲಾಗಿರ್ತಾರೆ. ಹೇಳಲೇ ಇಲ್ವಲ್ಲ ನಮ್ಗೆ. ಈಗಲೂ ಕೂಡ ಸರ್ ನಮ್ಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಸದಾ ಲವಲವಿಕೆ ಇರ್ತಕ್ಕಂತಹ ಜಾನಕಿ ಅಮ್ಮನವರು ಸಡನ್ ಆಗಿ ಒಂದು ಹೃದಯಾಘಾತಕ್ಕೆ ಒಳಗಾಗ್ತಾರಂತಂದ್ರೆ. ಎಲ್ಲಿ ಇದಾಗಿದ್ದವ್ರು ತೀರ್ಕೊಂಡಿದ್ದು? ಮೈಸೂರ, ಹೈದರಾಬಾದ್? ಮೈಸೂರಲ್ಲಿ ಸರ್, ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ. ಓಕೆ. ಆಮೇಲೆ ಇನ್ನೊಂದು ಸರಿ, ಈಗ ಯಾಕಂದ್ರೆ ಜಾನಕಿ ಅಮ್ಮ ಅಂತಂದ್ರೆ ಅವ್ರ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ಇಡೀ ಒಂದು ದಿನ ಕುರಿತು ನಾವು ಮಾತಾಡ್ಕೋಬಹುದು. ಒಂದು ಹಾಡು 2 ಹಾಡಲ್ಲ ಸರ್, ಸುಮಾರು 40,000 5 ದಶಕಗಳ ಕಾಲ ನಿರಂತರವಾಗಿ ಸಂಗೀತದ ಸೇವೆ ಮಾಡಿದ್ದಾರೆ. ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದೆ ಸರ್, ಅತ್ಯಂತ ಸರಳವಾಗಿರ್ತಕ್ಕಂತಹ ಒಂದು ವ್ಯಕ್ತಿ ನೋಡಿದ್ವಿ. ಸಿಂಪಲ್ ಅವರು, ಅಷ್ಟು ಸಿಂಪಲ್. ನಾನು ನೋಡೇ ಇರ್ಲಿಲ್ಲ ಯಾರನ್ನು. ಅವ್ರು ಬರೋದು ಗೊತ್ತಾಗ್ತಿರ್ಲಿಲ್ಲ, ಅವ್ರು ಹೋಗೋದು ಗೊತ್ತಾಗ್ತಿರ್ಲಿಲ್ಲ. ಅಂತ ಒಳ್ಳೆ ಹಾಡ್ಬಿಟ್ಟು ಹೋಗೋದು ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಕ್ವೈಟ್. ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ಒಬ್ರ ಮೇಲೆ ಕಂಪ್ಲೇಂಟೇ ಇಲ್ಲ ಅವ್ರದ್ದು. ಕಂಪ್ಲೇಂಟೇ ಇರ್ತಿರ್ಲಿಲ್ಲ ಅವ್ರದ್ದು. ಕೆಲವರು ನಕರ ಮಾಡ್ತಾರೆ, ಅದು ಕಾಫಿ ಬೇಕಾಗಿತ್ತು, ಬಾದಾಮ್ ಹಾಲ್ ಬೇಕಾಗಿತ್ತು, ಬಿಸಿ ನೀರು ಫ್ಲಾಸ್ಕ್ ಅಲ್ಲಿ ಇರ್ಬೇಕಾಗಿತ್ತು, ಹಾಗೆ ಹೀಗೆ ಅಂತ. ಬಟ್ ಅವ್ರು ಯಾವ್ದು ಕೇಳ್ತಿರ್ಲಿಲ್ಲ. ಎಲ್ಲ ಅವ್ರದ್ದೇ. ಬರೋರು, ಅವ್ರ ಹಸ್ಬೆಂಡ್ ಅಲ್ಲಿ ಕೂತ್ಕೊಳ್ಳೋರು, ಮುಗಿಸ್ಕೊಂಡು ಹೋಗೋರು. ಯಾಕೆಂದ್ರೆ ಸಿಂಪ್ಲಿಸಿಟಿಗೆ ಒಂದು ಮತ್ತೊಂದು ಉದಾಹರಣೆ ಅಂತಂದ್ರೆ ನಾವು ಜಾನಕಿ ಅಮ್ಮ ಅಂತಾನೆ ಹೇಳ್ಬೋದು ಸರ್. ಹೌದು. ಆ ವಿಚಾರದಲ್ಲಿ ತುಂಬಾ ಸಿಂಪಲ್ಲು, ತುಂಬಾ ಡಿವೋಷನಲ್ಲು. ಆಮೇಲೆ ಡೆಡಿಕೇಶನ್, ಡಿಸಿಪ್ಲಿನ್. ಏನ್ ಟೈಮ್ ಅಂದ್ರೆ ಕರೆಕ್ಟ್ ಆಗಿ ಆ ಟೈಮಿಗೆ ಬಂದು 2:30 ಆಗ್ಲಿ 3 ಗಂಟೆ ಆಗ್ಲಿ ಆಡ್ಬಿಟ್ಟೆ ಊಟಕ್ಕೆ ಹೋಗೋರು. ಅಲ್ಲಿವರೆಗೂ ಪೆಂಡಿಂಗೇ ಇಡ್ತಿರ್ಲಿಲ್ಲ ಏನುವೆ.
ಆಮೇಲೆ ಸರ್ ಈಗ ಇನ್ನೊಂದು ಎಸ್ ಜಾನಕಿಯಮ್ಮ ಕೆಲವೊಂದಿಷ್ಟು ಸಂದರ್ಶನಗಳಲ್ಲಿ ಮಾತನಾಡಿದ್ರು ಕೂಡ ನಾವು ನೋಡಿದ್ದೀವಿ, ಆಯ್ತಪ್ಪ ನನಗೆ ವಯಸ್ಸಾಯಿತು ಇನ್ಮೇಲೆ ಹಾಡೋದು ಗಿಡೋದೆಲ್ಲ ನಾನು ನಿಲ್ಲಿಸ್ತೀನಿ, ಸ್ವಲ್ಪ ದೇಹನೂ ಕೂಡ ಸಪೋರ್ಟ್ ಮಾಡಬೇಕಲ್ಲ ಕೂಡ ಅಂತ ಇದ್ದರು. ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳಿಗೆ ಒತ್ತಾಯ ಮೀರುವಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ರು. ಇದು ಬಹುಶಃ ಎಲ್ಲೋ ಅವರ ಒಂದು ಆರೋಗ್ಯಕ್ಕೆ ಅದು ಸಮಸ್ಯೆ ಆಯ್ತಾ ಅಂತಕ್ಕಂಥದ್ದು. ಇಲ್ಲ ಇಲ್ಲ ಆ ಥರ ಏನಿಲ್ಲ. ಅದು ಈಗ ಡೆತ್ಗೆ ನಾವು ಏನು ಡೆಫಿನೇಷನ್ನೇ ಕೊಡೋಕ್ಕಾಗಲ್ಲ. ಈಗ ಮನುಷ್ಯ ಅದರಿಂದ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ, ಯಾರೇ ಆಗ್ಲಿ. ಹೌದು. ಈಗ ಲತಾ ಮಂಗೇಶ್ಕರ್ ಅವರು, ರಾಜ್ಕುಮಾರ್ ಅವರು, ನಮ್ಮ ವಿಷ್ಣುವರ್ಧನ್, ನಮ್ಮ ಎಲ್ಲರೂ ಇದೊಂದು ಡೆತ್ಗೆ ಸರೆಂಡರ್ ಆಗ್ಲೇಬೇಕಲ್ಲ ನಾವು. ಯಾವ ಮನುಷ್ಯನೂ ತಪ್ಪಿಸ್ಕೊಳಕ್ ಆಗಲ್ಲ. ಹೌದು. ಅದರಿಂದ ಅದು ನಾವು ಸುಮ್ಮನೆ ಮನಸ್ಸಿನ ಒಂದು ಇದಕ್ಕೆ ಮಾತಾಡ್ಕೋಬೇಕಷ್ಟೇ, ಆ ಪ್ರಾಬ್ಲಮ್ ಆಯ್ತು, ಈ ಪ್ರಾಬ್ಲಮ್ ಆಯ್ತು ಅಂತ. ಬಟ್ ಎಲ್ಲರಿಗೂ ದೇವರು ಒಂದು ಟೈಮ್ ಕೊಟ್ಬಿಡ್ತಾನೆ, ಅಲ್ಲಿಂದ ಕಳಿಸ್ತಾನೆ ಹುಟ್ಟುವಾಗ ಇಂಥ ದಿವಸ ವಾಪಸ್ ಹೋಗ್ಬೇಕು ಅಂತ. ಹೌದೌದು ಸರ್. ತಪ್ಪಿಸ್ಕೊಳಕ್ಕಾಗಲ್ಲ. ಬಟ್ ಆದರೂ ಕೂಡ ಕನ್ನಡ ಚಿತ್ರರಂಗದ, ಅದರಲ್ಲೂ ಕೂಡ ಕನ್ನಡಿಗರು ಇದನ್ನ ಹೇಗೆ ಒಂದು ಅರಗಿಸ್ಕೊಳ್ತಾರೋ ಒಂದು ದೊಡ್ಡ ಒಂದು ಗೊಂದಲದ ಗೂಡಾಗಿದೆ ಸರ್ ಇದು. ಇಲ್ಲ, ಅದಕ್ಕೇನೆ ನೋಡಿ, ಯಾರಾದ್ರೂ ತೀರೋದ್ರು ಅದಕ್ಕೆ ನಾವು ಮೊದಲು ಹೇಳೋದೇ ನಿಮಗೆ ಆ ಧೈರ್ಯ ಕೊಡ್ಲಿ, ಶಕ್ತಿ ಕೊಡ್ಲಿ ಅಂತಾನೆ ಕೇಳ್ಕೊಳ್ಳೋದಲ್ಲ. ಫ್ಯಾಮಿಲಿ ಮೆಂಬರ್ಸ್ಗೆ ಕಂಡೋಲೆನ್ಸ್ ಹೇಳುವಾಗ ಅದು ನಿಜ ಸರ್, ಅದು ನಿಜ. ಅದಕ್ಕೆಲ್ವಾ ಆ ಶಕ್ತಿ, ಆ ದೇವರು ನಿಮ್ಗೆ ಆ ಶಕ್ತಿ ಕೊಡ್ಲಿ, ಅದನ್ನ ದುಃಖನ ಭರಿಸ್ಕೊಳಕ್ಕೆ ಅಂತ ತಾನೇ ಹೇಳೋದು. ಹೌದು ಸರ್, ಹೌದು. ಹಾಗೆ ಅದನ್ನ ಒಂದು ನಾವು ದುಃಖ ಭರಿಸ್ಕೋಬೇಕು. ಅವರ ಒಳ್ಳೆತನಗಳನ್ನ ಮುಂದಿನ ಜನರೇಷನ್ನು, ಅವರು ಹಾಡಿದ ಸ್ಟೈಲು, ಅವರು ಎಂತೆಂತ ಎಕ್ಸ್ಪೆರಿಮೆಂಟ್ಸ್ ಹಾಡಲ್ಲೆಲ್ಲ ಮಾಡಿದ್ದಾರೆ. ಈಗ ರವಿಚಂದ್ರನ್ ಒಂದು ಪಿಕ್ಚರ್ ಒಂದು ಮಗು ತರ ಹಾಡಿದ್ರು, ಹಲವಾರು ಚಿತ್ರದಲ್ಲಿ ಬೇಕಾದಷ್ಟು ಪ್ರಯೋಗಗಳು ಮಾಡಿದ್ದಾರೆ. ಅದೆಲ್ಲ ಒಂದು ಯೂನಿವರ್ಸಿಟಿ. ಅವರು ಜಾನಕಿಯಮ್ಮ ಅವರು ಒಂದು ಯೂನಿವರ್ಸಿಟಿ. ನಿಜ ಸರ್, ನಿಜ ನಿಜ. 40,000 ಹಾಡು ಅಂದ್ರೆ ಏನು ಸುಮ್ಮನೆ ಅಲ್ಲ. ಬಟ್ ಅದು ಆ ಒಂದು ಪೊಟೆನ್ಷಿಯಲ್ ಪವರ್ ಹಿಂದ್ಗಡೆ ಇದು ಯಾವ ಶಕ್ತಿ ಇರ್ಬೋದು ಅಂತೀರಾ ಸರ್ ನೀವು? ಅದೇ ಡೆಡಿಕೇಶನ್, ಡಿಸಿಪ್ಲಿನು, ಆಮೇಲೆ ಅವ್ರಿಗೆ ಕಲ್ತ್ಕೋಬೇಕು ಅನ್ನೋದೊಂದು. ಯಾವಾಗಲೂ ಒಂದು ಪುಸ್ತಕ ಇಟ್ಕೊಂಡು ಅದರಲ್ಲೇ ಬರ್ಕೊಂಡು, ಒಂದು ಚಿಕ್ಕ ಪುಸ್ತಕ ಇಟ್ಕೊಂಡಿದ್ರು, ಅದರಲ್ಲೇ ಬರ್ಕೊಳ್ಳೋರು ಹಾಡನ್ನ. ಅವರು ಅದರಲ್ಲೇ ಸ್ವರ ಹಾಕೊಳ್ಳೋರು, ಅದರಲ್ಲೇ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ದನ್ನೆಲ್ಲ ಅದ್ರಲ್ಲಿ ನೋಟ್ ಮಾಡ್ಕೊಳ್ಳೋರು. ತುಂಬಾ ಡೆಡಿಕೇಟೆಡ್, ಡಿಸಿಪ್ಲಿನ್, ಆಮೇಲೆ ದೊಡ್ಡವರು ಚಿಕ್ಕವರು ಇದೆಲ್ಲ ಒಂದು ತುಂಬಾನೇ ನಗನಗ್ತಾನೆ ಇರೋರು. ಯಾವಾಗಲೂ ಕೋಪ ಮಾಡ್ಕೊಂಡಿದ್ದು ನಾನು ನೋಡೇ ಇಲ್ಲ. ನಗು ಮುಖನೇ ಅವರು. ಬಟ್ ಇದುವರೆಗೆ ಸರ್ ಅವರು ಹಾಡಿರುವಂತಹ ಸುಮಾರು 40,000ಕ್ಕಿಂತ ಅಧಿಕ ಹಾಡುಗಳು ಎಲ್ಲೂ ಕೂಡ ಹಿಟ್ಟೆ, ಯಾವ ಕೂಡ ಒಂದು ನಾರ್ಮಲ್ ಹಾಡಂತೆ ಅಲ್ವೇ ಅಲ್ಲ ಸರ್? ಇಲ್ಲ ಇಲ್ಲ ಇಲ್ಲ, ಎಲ್ಲಾನು ಅವರು ಹಾಡಿದ್ರು ಅಂದ್ರೆ ಅದು ಒಂಥರ. ಅದಕ್ಕೆ ಆ ಹಾಡು ನಾವು ಕಂಪೋಸಿಂಗ್ ಅಲ್ಲಿ ಕೇಳಕ್ಕೂ, ಜಾನಕಿ ಅವರ ಹಾಡಿದ ಮೇಲೆ ಕೇಳಕ್ಕೂ ಗಜಾಂತರ ಸಂಬಂಧ ಇರ್ತಾನೆ ಇರ್ಲಿಲ್ಲ. ಅಂತ ಅದ್ಭುತವಾಗಿ ಹಾಡಿ ಅದಕ್ಕೊಂದು ಹೊಸ ರೂಪ, ಹೊಸ ಲೈಫ್, ಒಂದು ಜೀವ ಕೊಡೋರು ಆ ಹಾಡು. ಹೌದೌದು ಸರ್. ಅದರಲ್ಲೂ ಪ್ರಮುಖವಾಗಿ ಸರ್ ಈಗ ಕನ್ನಡದ ಲೆಜೆಂಡ್ರಿ ಆ್ಯಕ್ಟರ್ಗಳಂತೆ ನಾವು ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಅದೇ ರೀತಿಯಾಗಿ SPB ಆಗಿರ್ಬೋದು, ಇಂಥ ಮಹಾನ್ ದೊಡ್ಡ ಒಂದು ಲೆಜೆಂಡ್ರಿ ಜೊತೆಗೆ ಕೆಲಸ ಮಾಡಿದ್ದಾರೆ. ಭಾರತಿಗೆ ಹಾಡುವಾಗ ಭಾರತಿ ತರ ಹಾಡೋರು, ಜಯಂತಿಗೆ ಹಾಡುವಾಗ ಜಯಂತಿ ತರ ಹಾಡೋರು, ಯಾವ್ಯಾವ ಆಕ್ಟ್ರೆಸ್ ಅಂತ ಕೇಳ್ಕೊಳ್ಳೋರು, ಅವರ ಮ್ಯಾನರಿಸಮ್ನ ಅವರು ಅದನ್ನ ಫಾಲೋ ಮಾಡಿ ಅದೇ ಟೋನ್ ಕೊಡೋರು. ನಿಜ ಸರ್, ನಿಜ ನಿಜ. ಎಸ್ ಸರ್.